ವಾಟರ್ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ HAL ರಸ್ತೆಯ ಶಿವಲಿಂಗಯ್ಯ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಂತ ದುರ್ದೈವ ನೋಡಿ, 9 ವರ್ಷದ ಬಾಲಕಿ ವಾಟರ್ ಟ್ಯಾಂಕರ್ ಹರಿದು ಸಾವನ್ನಪ್ತಾರೆ. ಅನುಶ್ರೀ ಅಂತ ಆ ಮಗುವಿನ ಹೆಸರು. ಬೆಳಗ್ಗೆ ಕಟ್ಟಡವೊಂದಕ್ಕೆ ವಾಟರ್ ಸಪ್ಲೈಗೆ ಅಂತ ಬಂದಿದ್ದಂತ ಟ್ಯಾಂಕರ್ ಇದು. ಈ ವೇಳೆ ಇದೇ ಬಾಲಕಿ ಅನುಶ್ರೀ ರಸ್ತೆಯಲ್ಲಿ ಆಟ ಆಡ್ತಾ ಇರ್ತಾರೆ. ಅಲ್ಲಿ ರಿವರ್ಸ್ ತೆಗೆಯುವಾಗ ಬಾಲಕಿಗೆ ಟ್ಯಾಂಕರ್ ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭ ಈ ಬಾಲಕಿ ಕೆಳಗಡೆ ಬೀಳ್ತಾರೆ. ಬಿದ್ದಂತ ಬಾಲಕಿ ಮೇಲೇನೆ ಟ್ಯಾಂಕರ್ ಹರಿದು ಹೋಗುತ್ತೆ. ಕಲಬುರಗಿ ಮೂಲದ ದಂಪತಿ ಪುತ್ರಿ ಅನುಶ್ರೀ ಸಾವನ್ನಪ್ಪಿದ್ದಾರೆ. ಕೂಲಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದು ವಾಸವಿದ್ದಂತ ಕುಟುಂಬ ಇದು. ಸಂಬಂಧಿಕರು ಆಕ್ರಂದಿಸ್ತಾ ಇದ್ದಾರೆ. ಜೀವನ್ ಭೀಮಾನಗರ ಸಂಚಾರಿ ಪೊಲೀಸರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ವಾಟರ್ ಸಪ್ಲೈಗೆ ಅಂತ ಬಂದಿದ್ದಂತ ಟ್ಯಾಂಕರ್ ಡ್ರೈವರ್ ಗಮನಿಸೇ ಇಲ್ಲ ಹಿಂಗಡೆ ಬಾಲಕಿ ನಿಂತಿದ್ದಾರೆ ಅಂತ. ಟ್ಯಾಂಕರ್ ಟಚ್ ಆಗಿದೆ, ಬಾಲಕಿ ಕೆಳಗೆ ಬಿದ್ದಿದ್ದಾರೆ. ಟ್ಯಾಂಕರ್ ಬಾಲಕಿ ಮೇಲೇನೆ ಹರಿದು ಹೋಗುತ್ತೆ. ಬಾಲಕಿ ಅನುಶ್ರೀ ಪ್ರಾಣ ಕಳ್ಕೊಳ್ತಾರೆ. ಗಮನಿಸಬಹುದು ನೀವು ಸಂಬಂಧಿಕರ ನೋವು. ಹೋಗಿನಪ್ಪ, 9 ಗಂಟೆಗೆ ಹೋಗಿನಿ, 11 ಗಂಟೆಗೆ ಈ ತರ ಆಗಿದೆ ಅಪ್ಪ. ನಾ ಬರಡು ಮಾಯ ಮಾಡಿಡ್ರ ಊರಲ್ಲಿ ಓದ್ತಾಳಪ್ಪ, 4ನೇದಾಳ. ಇಲ್ಲ ಊರಲ್ಲಿ ಓದ್ತಾಳ್ರಿ. ಇಲ್ಲಿ ರಜಾ ಅದಂತ ಕರ್ಕೊಂಬಂದ್ 4 ದಿನದ ಹೋಗ್ಲ ಅಂತ. ಹೆಂಗಂತ ಗೊತ್ತಿಲ್ರಿ, ನಾವ್ ಕೆಲ್ಸಕ್ ಹೋಗಿವಿ. ಫೋನ್ ಮಾಡಿದ್ರು ಓಡೆ ಬಂದಿ, ನನ್ ಕೆಲ್ಸ ಮೇಲಿದ್ರಿ, ಏನ್ ಗೊತ್ತಿಲ್ಲ ನನಗ. ನಾವ್ ಗುಲ್ಬರ್ಗ ರೀ. ಇಲ್ಲಿ ಬಂದ್ 4 ವರ್ಷ ಐತ್ರಿ ಬಾಡಿಗೆ. ನಾನು ಹುಡುಗಿ 9 ವರ್ಷ ರೀ. ಅನುಶ್ರೀ ರೀ. ಅವ್ರ ಅಪ್ಪ ಹೆಸರು ತಿಮ್ಮಪ್ಪ ರೀ. ಏನ್ರಿ ಎಷ್ಟು 11 ಐತೇನ್ರಿ, 11 ಐತೇನ್ ಗೊತ್ತಿಲ್ರಿ ಟೈಮ್. ಇದು ಗಿಲ್ಲರಿ ಕುಲಪ್ ಭೀಮನವರದಲ್ರಿ. ಕರೆಕ್ಟ್ ಆಗಿ 10:20 ಆಗಿದೆ. ಮಕ್ಕಳು ಆಟ ಆಡುವಾಗ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಬಂದ್ಬಿಟ್ಟು BDLSSPನವರು ಅಗ್ದಿದ್ದಾರೆ. ಇದು ಫಿನಿಶಿಂಗೇ ಮಾಡಿಲ್ಲ. ಮಕ್ಕಳು ಈ ಕಲ್ಲು ಜಾರಿ ಆ ಗಾಡಿ ಒಳಗಡೆ ಹೋಗಿ ಮೇಲೆ ಬಿದ್ದು ಸ್ಪಾಟ್ ಆಯಿತು. ಮಗು 9 ವರ್ಷ ಮಗಳು ಅನುಶ್ರೀ ಅಂತ ಮಗಳು ಸ್ಪಾಟ್ ಸೆತ್ತೋದ್ರು. ಇದಕ್ಕೆಲ್ಲ ಮೂಲ ಕಾರಣ ಏನಂದರೆ, ಇಲ್ಲಿ ಕಾಮಗಾರಿ ಮಾಡಿದ್ದಾರೆ, ಇದು ಯಾವುದು ಇಲ್ಲಿ ತನಕ ಫಿನಿಶಿಂಗ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಸರ್, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಒಂದು ನರಕ ಥರ ಆಗಿಬಿಟ್ಟಿದೆ. ಇಲ್ಲಿ ಕಾರ್ಪೊರೇಟ್ರು, ಸ್ಥಳೀಯ MLA ಏನು ರಘು ಇರ್ತಾರೆ, ಏನು ಕೆಲಸ ಮಾಡೋದಿಲ್ಲ. ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಆ ಗುಣಮಟ್ಟ ಇದೆಯಾ, ಕೆಲಸ ಕಾಮಗಾರಿ ಕೆಲಸ ನಡೆದಿದೆಯಾ, ಇದ್ರ ಬಗ್ಗೆ ಯಾವುದೂ ಇಲ್ಲ. ಈಗ ಈ ಒಂದು ರಸ್ತೆಯಿಂದನೇ ಅಪಘಾತ ಆಗಿರೋದು ಅಂತ ಸತ್ಯ. ಅದರಿಂದನೇ ಹೇಗೆ ಅಂತ ಸರ್, ಈಗ ಈ ಕಲ್ಲೆಲ್ಲ ಈ ಪುಟ್ ಮಕ್ಕಳು 9 ವರ್ಷ ಸರ್ ಮಕ್ಕಳು. ಈ ಕಲ್ಲು ಜಾರಿ ಬಿದ್ದರೆ ಏನಾಗುತ್ತೆ ಯೋಚನೆ ಮಾಡ್ಕೊಳ್ಳಿ. ಗಮನಿಸ್ತಾ ಇದ್ದೀರಿ ನೀವು, ಇದೇ ವಾಟರ್ ಟ್ಯಾಂಕರ್ನ ಕೆಳಗೆ ಬಿದ್ದು ಅನುಶ್ರೀ ಬಾಲಕಿ 9 ವರ್ಷದ ಬಾಲಕಿ ಸಾವನ್ನಪ್ತಾರೆ. ಸೊ ಗಮನಿಸೇ ಇಲ್ಲ ಈ ಡ್ರೈವರ್ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಸ್ಥಳದಿಂದ, ಬನ್ನಿ ನೋಡೋಣ. ವಾಟರ್ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ಮೃತಪಟ್ಟಿರುವಂತಹ ಘಟನೆ ಜೀವನ್ ಭೀಮಾನಗರದ ಕುಳ್ಳಪ್ಪ ಕಾಲೋನಿಯಲ್ಲಿ ನಡೆದಿರುವಂತದ್ದು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದೇ ಒಂದು ರಸ್ತೆ, ಅಂದ್ರೆ ಕುಳ್ಳಪ್ಪ ಕಾಲೋನಿಯ 2ನೇ ಅಡ್ಡ ರಸ್ತೆಗೆ ಸೇರುವಂತಹ ಇದೇ ಒಂದು ಮುಖ್ಯ ರಸ್ತೆಯಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ 9 ವರ್ಷದ ಅನುಶ್ರೀ ಎಂಬ ಬಾಲಕಿ ಆಟ ಆಡ್ತಾ ಇರ್ತಾಳೆ. ಈ ವೇಳೆ ಮೇಲ್ಗಡೆಯಿಂದ HAL ರಸ್ತೆಗೆ ಹೋಗುವಂತಹ ಈ ಒಂದು ರಸ್ತೆಗೆ ಬರ್ತಾ ಇದ್ದಂತಹ ವಾಟರ್ ಟ್ಯಾಂಕರ್, ಅಂದ್ರೆ ಇಲ್ಲಿ ಸ್ಥಳೀಯ ಒಂದು ಕಟ್ಟಡಕ್ಕೆ ವಾಟರ್ ಸಪ್ಲೈ ಮಾಡೋದಕ್ಕೋಸ್ಕರ ವಾಟರ್ ಟ್ಯಾಂಕರ್ ಬಂದಿರುತ್ತೆ. ಆದ್ರೆ ಆತ ವಾಪಸ್ ಈ ಕಡೆಯಿಂದ ಬರುವಾಗ ಈ ಒಂದು ರಸ್ತೆ ಏನಿದೆ, ಈ ರಸ್ತೆ ಮೊದಲೇ ಈ ರಸ್ತೆಯ ವ್ಯವಸ್ಥೆ ಕೂಡ ನೀವು ಈ ಒಂದು ದೃಶ್ಯದಲ್ಲಿ ಗಮನಿಸಬಹುದು. BWSS ಅವರು ಕಾಮಗಾರಿಯನ್ನ ಮಾಡಿ ರಸ್ತೆಯನ್ನ ಮಾಡದೆ, ಹಾಗೆ ಬೇರೆ GB ಅಧಿಕಾರಿಗಳು ಕೂಡ ಇಲ್ಲಿ ಯಾವುದೇ ರೀತಿಯ ರಸ್ತೆಗೆ ಡಾಂಬರ ಹಾಕದೆ, ಹಾಗೆ ಕಲ್ಲುಗಳು ಕೂಡ ಮೇಲ್ಗಡೆ ಎದ್ದು ಬಂದಿರುವಂತದ್ದು. ಇದರಿಂದ ಇಲ್ಲಿ ಸ್ಥಳೀಯರ ಆರೋಪ ಪ್ರಕಾರ ಆ ಹುಡುಗಿ ಈ ಒಂದು ಕಲ್ಲಿನ ಮೇಲೆ ಕಾಲಿಟ್ಟಾಗ ಜಾರಿ ಬಿದ್ದು ಆಕೆ ಟ್ಯಾಂಕರ್ಗೆ ಸಿಲುಕಿ ಸಾವನ್ನಪ್ಪಿದ್ದಾಳೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರಸ್ತೆಯ ಗುಣಮಟ್ಟ ಸರಿ ಇಲ್ಲ, ರಸ್ತೆ ಕೂಡ ಈ ರೀತಿ ಪರಿಸ್ಥಿತಿಯಲ್ಲಿ ಇರೋದ್ರಿಂದಾನೇ ಸಹ ಈ ರೀತಿಯಂತಹ ಘಟನೆಗಳು ಕೂಡ ಆಗ್ತಾ ಇರೋದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಆ ಅನುಶ್ರೀ ಎಂಬ ಬಾಲಕಿಯ ಕುಟುಂಬ ಇದೇ ಒಂದು ಕುಳ್ಳಪ್ಪ ಕಾಲೋನಿ 2ನೇ ಅಡ್ಡ ರಸ್ತೆ ಏನಿದೆ, ಈ ಒಂದು ನೀವು ದೃಶ್ಯದಲ್ಲಿ ನೋಡಬಹುದು, ಇದೇ ಒಂದು ಮನೆಯಲ್ಲಿ ವಾಸವಿರುವಂತದ್ದು. ಅವರು ಗುಲ್ಬರ್ಗ ಮೂಲದ ದಂಪತಿ, ಕೆಲವು ವರ್ಷಗಳಿಂದ ಇಲ್ಲಿ ಸ್ಥಳೀಯ
ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಬಾಲಕಿ ಊರಲ್ಲಿ ಶಾಲೆಗೆ ಹೋಗ್ತಾ ಇದ್ರು. ಆದ್ರೆ ಈಗ ರಜೆ ಇದ್ದ ಕಾರಣಕ್ಕಾಗಿ ಅವರು ಬಾಲಕಿಯನ್ನು ಸಹ ಈ ಒಂದು ಮನೆಗೆ ಕರ್ಕೊಂಡು ಬಂದು ಇಲ್ಲೇ ತಮ್ಮ ಜೊತೆ ಇರಿಸ್ಕೊಂಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಅಪ್ಪ ಅಮ್ಮ ಇಬ್ರು ಕೂಡ ಕೆಲಸಕ್ಕೆ ಹೋದಾಗ ಬಾಲಕಿ ಅನುಶ್ರೀ ಆಟ ಆಡಲು ಹೊರಗಡೆ ಬಂದಾಗ ಟ್ಯಾಂಕರ್ ಹರಿದು ಈ ರೀತಿಯಾದಂತಹ ದುರ್ಘಟನೆ ಆಗಿದ್ದು ಸ್ಥಳದಲ್ಲೇ ಬಾಲಕಿ ಅನುಶ್ರೀ ಸಾವನ್ನಪ್ಪಿರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ ಜೀವನ್ ಭೀಮಾನಗರ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆ ಆ ಟ್ಯಾಂಕರ್ನ ಚಾಲಕ ಪರಾರಿಯಾಗಿದ್ದು ಆತನಿಗೂ ಸಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.